ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈನಾ ಫಾತಿಮಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಚಿಕ್ಕದೊಂದು ರೆಸಿಪಿ ಥರ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟಿಗೆಲ್ಲ ಆಗುತ್ತೆ ಅದು ರೆಸಿಪಿ. ಸೊ ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ಸೊ ನಮ್ಮ ಕಡೆ ಇದನ್ನು ಪುಟ್ ಅಂತ ಹೇಳ್ತಾರೆ. ಸೊ ಬೇರೆ ಅಂದರೆ ಮುಸ್ಲಿಮ್ಸಿಗೂ ಕೆಲವರಿಗೆ ಗೊತ್ತಿಲ್ಲ ಇದು, ಬಟ್ ನಿಮ್ಮ ಕಡೆ ಏನೇನು ಹೇಳ್ತಾರೆ ಐ ಡೋಂಟ್ ನೋ. ಸೊ ಫಸ್ಟು ನಾವು ತೆಂಗಿನಕಾಯಿನ ತುರ್ಕೊಂಡಿದ್ದೀವಿ. ಇವಾಗ ಇದರಿಂದ ಈ ಥರ ಬರುತ್ತೆ ನೋಡಿ, ಅದೇ ಪುಟ್ಟು ಮಾಡ್ತಾರಲ್ವ ಅದಕ್ಕೆ ಅಂತ ಇದು ಪುಟ್ಟಿಗಂತಾನೆ ಇದು ಮಾಡಿರ್ತಾರೆ. ಸೊ ನಾನು ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಮೇಲಿಂದ ಕೆಳಗೆವರೆಗೂ ಅಂತ. ನೀವು ಇದನ್ನು ರವೆಯಲ್ಲಾದರೂ ಮಾಡ್ಬೋದು, ಇಲ್ಲಾಂದರೆ ರೈಸಲ್ಲಾದರೂ ಮಾಡ್ಬೋದು. ಸೊ ನಾವು ಫಸ್ಟ್ ಡಿಸೈಡ್ ಮಾಡಿದ್ದೇನೆಂದರೆ ರೈಸಲ್ಲಿ ಮಾಡೋಣ ಅಂತ, ಬಟ್ ಇವಾಗ ಮತ್ತೆ ರವೆಯಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಅದು ಬೌಲ್ ಥರ ಇದೆಯಲ್ವ, ಅದ್ರಲ್ಲಿ ನಾವು ನೀರು ಹಾಕಿಟ್ಟಿದ್ದೀವಿ ಬಿಸಿ ಆಗಲಿ ಒಂದು ಸ್ವಲ್ಪ ಅಂತ. ಅಂದರೆ 1 ಮಿನಿಟ್ಟು ಇಟ್ಟರು ಜಾಸ್ತಿ ಆಗುತ್ತೆ. ಸೊ ಇದು ಲೋ ಬಾಯ್ಲ್ಡ್ ಒಂದಿದೆ, ಇನ್ನೊಂದು ತರಿಸ್ಬೇಕು. ಸೊ ಇದು ನೋಡಿ ರವೆ, ಅಂದರೆ ಇಡ್ಲಿ ರವೆ ಅಲ್ವಾ, ತೋರಿಸ್ತೀನಿ ತಡೀರಿ ನಿಮಗೆ. ಸೊ ನಾವು ಈ ಪ್ಯಾಕೆಟ್ ತೊಗೊಂಡಿದ್ದೀವಿ ಇಡ್ಲಿ ರವೆ ಅಂತ. ಸೊ ಇಡ್ಲಿ ಆದರೂ ಮಾಡ್ಬೋದು, ಇದರಲ್ಲಿ ಪುಟ್ಟಾದರೂ ಮಾಡ್ಬೋದು. ಸೊ ಇವಾಗ ನಾವು ನೀರು ತಗೋತೀವಿ, ನೀರಲ್ಲಿ ನಾವು ಸಾಲ್ಟ್ ಹಾಕ್ತೀವಿ. ಸೊ ನಾನು ತೋರಿಸ್ತಾ ಇದ್ದೀನಿ ಹೇಗಿದೆ ಇದು ಅಂತ, ಬಿಕಾಸ್ ರವೆ ದಪ್ಪ ಇರುತ್ತೆ ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ನೀರಲ್ಲಿ ನಾವು ಸಾಲ್ಟ್ ಹಾಕ್ಕೊಂಡು ಇವಾಗ ನೀರು ಇದರಲ್ಲಿ ಹಾಕಿ ಕಲಿಸ್ಬೇಕು. ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು, ಜಾಸ್ತಿ ನೀರು ಹಾಕಬಾರ್ದು. ಸೊ ಸ್ವಲ್ಪ ನೀರು ಹಾಕಿ ಕಲಸಾದ್ಮೇಲೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ, ಇದು ಕೂಡ ಬಿಸಿ ಆಗ್ತಿದೆ ಇವಾಗ. ಒಂದು ಸ್ವಲ್ಪ ಇವಾಗ ಇಟ್ಟಿದ್ದೀವಿ ಬೌಲ್ ಒಳಗೆ ನೀರು ಹಾಕ್ಬಿಟ್ಟು ಇಟ್ಟಿದ್ದೀವಿ ಬಿಸಿ ಆಗೋಕ್ಕೆ ಅಂತ. ಇವಾಗ ಆನ್ ಮಾಡ್ತೀವಿ. ಸೊ ಇವಾಗ ನಮ್ಮಮ್ಮ ಕಲಿಸ್ತಾ ಇದ್ದಾರೆ. ಮಧ್ಯದಲ್ಲಿ ನಾನು ಇದು ಕೂಡ ತೋರಿಸ್ತೀನಿ, ಅಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಸೊ ಒಂದು ಕಡೆ ನಮ್ಮಮ್ಮ ಇದನ್ನು ಕಲಿಸ್ಕೊತಾ ಇದ್ದಾರೆ. ಆ್ಯಂಡ್ ಅದಾದಮೇಲೆ ಅದೇ ನಾನು ತೋರಿಸಿದ್ನಲ್ವ ಈ ಥರ ಇದರೊಳಗೆ ಇದೊಂದು ಸ್ವಲ್ಪ ಹಾಕಬೇಕು. ಅದಾದಮೇಲೆ ನಾವು ತೆಂಗಿನಕಾಯಿನ ಇಟ್ಕೊಂಡಿದ್ವಲ್ಲ ಅದೊಂದು ಸ್ವಲ್ಪ ಹಾಕಬೇಕು. ನೋಡಿ ಈ ಥರ ಒಂದು ಸ್ವಲ್ಪ ಇದೊಂದು ಸ್ವಲ್ಪ ಹಾಕಾದ್ಮೇಲೆ ಇದ್ರ ಮೇಲೆ ಅದು ಹಾಕಬೇಕು. ಮತ್ತು ಸೇಮ್ ಅದಾದಮೇಲೆ ಮತ್ತೆ ಇದನ್ನೇ ಹಾಕಬೇಕು ರವೆನ. ಸೊ ಈ ಥರನೇ ಪ್ರೋಸೆಸ್ ನಡೀತಾ ಇರುತ್ತೆ. ಆ್ಯಂಡ್ ಇಲ್ಲಿವರೆಗೆ ಹಾಕಾದ್ಮೇಲೆ ನೋಡಿ ಈ ಥರ ಆಗುತ್ತೆ. ಇವಾಗ ನಾವು ಮತ್ತೊಂದು ಸ್ವಲ್ಪ ಹಾಕಾದ್ಮೇಲೆ ಮತ್ತೊಂದು ಸ್ವಲ್ಪ ತೆಂಗಿನಕಾಯಿನ ಇಟ್ಕೊಂಡಿದ್ವಲ್ಲ ಅದು ಹಾಕ್ತೀನಿ. ಸೊ ಇವಾಗ ಇದನ್ನು ಇದ್ರ ಮೇಲೆ ಇಟ್ಟು ಅಂದರೆ ಪ್ಲೇಟ್ ಹಾಕಬೇಕು ಫಸ್ಟು. ಸೊ ಫಸ್ಟ್ ಪ್ಲೇಟ್ ಹಾಕಾದ್ಮೇಲೆ ಇದನ್ನು ಇಡಬೇಕು. ಸೊ ಅದರಲ್ಲಿ ಒಂದು ಪ್ಲೇಟು ಬಂದಿರುತ್ತೆ, ಪ್ಲೇಟ್ ಹಾಕಾದ್ಮೇಲೆ ಇಡಬೇಕು. ಅದಾದಮೇಲೆ ಇಲ್ಲಿ ನಾನು ತೋರಿಸಿನಲ್ವ ಅಲ್ಲಿಂದ ಏನಿದು ಆಗ್ತಾ ಇರುತ್ತೆ. ಸೊ ಆವಾಗ ಇಲ್ಲಿಂದ ಒಂಥರ ಏರ್ ಥರ ಬರುತ್ತೆ ಹೊರಗಡೆ. ಸೊ ಹಾಗಾಗಿ ಇಲ್ಲಿ ಕಟ್ತಾ ಇದ್ದಾರೆ ನಮ್ಮಮ್ಮ. ಅದಾದಮೇಲೆ ಅಲ್ಲಿ ಮೇಲೆ ವಿಷಲ್ ಥರ ಇದೆಯಲ್ವ ಅಲ್ಲಿಂದ ಸೊ ಒಂದು ಸ್ವಲ್ಪ ಏರ್ ಥರ ಬರುತ್ತೆ, ಅಂದರೆ ಗಾಳಿ ಥರ ಬರುತ್ತೆ. ಸೊ ಆವಾಗ ಆ್ಯಂಡ್ ಬಿಸಿ ಎಲ್ಲಿ ಮುಟ್ಟು ನೋಡ್ತೀವಿ ಅಂದರೆ ಅದೇ ಇವಾಗ ಹಾಕಿದ್ದೀವಲ್ಲ ಅಲ್ಲಿ ಮುಟ್ಟು ನೋಡಿದ್ರೆ ಬಿಸಿ ಇರುತ್ತೆ. ಸೊ ಆವಾಗ ನಮಗೆ ಗೊತ್ತಾಗುತ್ತೆ, ಅಂದರೆ ಗೊತ್ತು ಮಾಡ್ಕೋಬೋದು ನಾವು. ಸೊ ಎಲ್ಲೆಲ್ಲಿ ಆಗಿದೆಯಾ ಇಲ್ವಾ ಅಂತ. ಸೊ ಇವಾಗ ಫಸ್ಟ್ ಟೈಮ್ ಮಾಡ್ತೀವಲ್ಲ 5 ನಿಮಿಷ ಬೇಕಾಗುತ್ತೆ. ಇಲ್ಲಿ ನೋಡಿ ಇವಾಗ ಈ ಥರ ಗಾಳಿ ಬರ್ತಿದೆ. ಸೊ ಇವಾಗ ರೆಡಿ ಆಗಿದೆ ಅಂತ. ಸೊ ಫಸ್ಟ್ ಮಾಡ್ತೀವಿ 5 ನಿಮಿಷ ಬೇಕಾಗುತ್ತೆ. ಸೆಕೆಂಡ್ ಟೈಮ್ ಎಲ್ಲ ಬೇಗ ಆಗಿಬಿಡುತ್ತೆ. ಇದನ್ನು ನೀವು ಸಾಂಬಾರಲ್ಲಾದರೂ ತಿನ್ಬೋದು. ಬಟ್ ಮೇನ್ ಏನಂದರೆ ಇದನ್ನು ಸ್ವಲ್ಪ ಪಚ್ಚಬಾಳೆ, ಬಾಳೆಹಣ್ಣು ಮತ್ತು ಸಕ್ಕರೆಯಲ್ಲಿ ತಿಂತಾರೆ. ಸೊ ಕಲಿಸ್ಕೊಂಡು ನಾನು ಕೂಡ ತಿಂತಾಯಿದ್ದೀನಿ ನೋಡಿ. ಸೊ ಲಾಸ್ಟಲ್ಲಿ ಈ ಥರ ಪ್ರಿಪೇರ್ ಆಗಿದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ನಾನು ಇಷ್ಟೇ ಹೇಳ್ತೀನಿ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್, ಕಾಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಟು ರೈನಾ ಫಾತಿಮಾಸ್ ವರ್ಲ್ಡ್ ಆ್ಯಂಡ್ ಸರ್ಪ್ರೈಸಿಂಗ್ ವ್ಲಾಗ್ ಯೂಟ್ಯೂಬ್ ಚಾನಲ್.